ಹೊಲಕ್ಕೆ ಹೋಗ್ಬೇಕು ಬರ್ರಿ ಬೇಗ ಅಡಿಗೆ ಮಾಡಿ ತಕೊಂಡು ಹೋಗೋಣ ಅಂದ್ರೆ ಕುಂತಾರ ಹಿಂಗಿ ಈಟೆ ಆಗ್ಬಿಡ್ತು ಇವ್ರದು. ಏ ಕೆಂಚಿ ಏಕರ್ಗಿ ಬರ್ರಿ ಹೊರಕ ಹೊರಕ ಅಡಿಗೆ ಮಾಡಕ. ನಾನು ಒಬ್ಬಾಕಿನ ಅಡಿಗೆ ಮಾಡ್ಕೊಂಡು ನಿಂತಿರ್ಬೇಕೇನ? ನಾನು ಇಷ್ಟೊತ್ತಾಯ್ತು ನಿಮ್ಮ ಮಾವಂಗ ಊಟ ತಕೊಂಡು ಹೋಗ್ಬೇಕು ಅಷ್ಟೊಂದು ಲಿಗೈತೇನ? ಅಜ್ಜಿ ಅವನು ಚಿಕ್ಕವನು ಮಕ್ಕಂಡಾರ ಅವ್ರಗ ಚಳಿ ಅಂತ ಎದ್ದು ಬರಕ್ಕಿಲ್ಲ ಅಂತ ಅವರು. ನೀನ್ ಯಾಕೆ ಎದ್ದು ಬಂದಿ? ನೀನು ಅಲ್ಲ ಕುಂದ್ರಕ್ಕಿಲ್ಲೇನ? ನೀನ್ ಎದಕ್ಕೆ ಎದ್ದು ಬರಕ್ ಹೋಗಿದ್ದಿ? ತಲೆಯಾಗ ಮಪ್ಲೇರ ಹಾಕೊಂಡು ಓಡ್ ಬಂದ್ಬಿಟ್ಟಾನ ಹೊರಕ. ಚಳಿ ಇಲ್ಲೇನ? ಯಾರು ಹಿಂಗ್ ಮಾಡ್ತಾರೇನ? ಹೋಗ್ ಮಕ್ಕಾಗ ನೀನುವೆ ಹೀಟೊತ್ಗೆ ಯಾಕೆ ಎದ್ದು ಬಂದಿ? ಅಜ್ಜಿ ಅಜ್ಜಿ ನಂಗೆ ಚಳಿ ಹಿಡಿತೈತೆ ಕಣಂಗೆ. ನಾನೊಂದ್ಸಲ ಬೆಂಕಿ ಕೈತೀನಿ. ನೀನ್ ಹೆಂಗಿದ್ರು ಒಲೆಯಾಗ ಅಡಿಗೆ ಮಾಡ್ತೀಯಲ್ಲ, ನಾನೆಲ್ಲ ಬೆಂಕಿ ಕೈತೀನಿ. ಸರಿ ಹೋಗು, ಬೆಂಕಿ ಪಟ್ಟಣ ತಂದು ಬೆಂಕಿ ಹಚ್ಚೋದಕ್ಕ. ನಾನು ನಿಮ್ಮವ್ವ ಎಲ್ಲಿಟ್ಟಾಳ ಬುಟ್ಟಾಳ ಬೆಂಕಿ ಪಟ್ಟಣ ಕಾಣಕತ್ತಿಲ್ಲ. ಹೋಗು ಬೆಂಕಿ ಪಟ್ಟಣ ತಂದು ಬೆಂಕಿ ಕೀರ್ ಹಚ್ಚು. ಸರಿ ಅಜ್ಜಿ ತಕೊಂಬತ್ತಿ ನೀರು. ಅಲ್ಲಿ ದೇವ್ರ ಮನೆ ಹತ್ರ ಇಟ್ಟಿರ್ತಾಳ ಅವ್ವ, ತಕೊಂಬತ್ತಿ ನೀರು. ಏನ್ ಮಾಡ್ತಿದ್ಯ ಅಜ್ಜಿ ಇವತ್ತು ಅಡಿಗೆ? ಪಡ್ಡು ಮಾಡ್ತೀನಿ ಕಲ ಪಾಪ. ನಿಮ್ಮ ತಾತನೂ ಹೊಲಕ್ಕೆ ಹೋಗೋಣ, ಸುಮ್ಕ ಪಡ್ಡನ ಮಾಡಿ ತಕೊಂಡ್ ಹೋಗಿದ್ದೀನಿ. ಸುಮ್ಕಿರೋ ಪಡ್ಡು ತಿನ್ನು ಅಂತ. ಅಯ್ಯ ನಮ್ಮ ಅಜ್ಜಿ ಇವತ್ತು ಪಡ್ಡು ಮಾಡುತ್ತೆ ಪಡ್ಡು ಮಾಡುತ್ತೆ. ಅಜ್ಜಿ ಅಜ್ಜಿ ನಾನು ಬರ್ತೀನಿ ಹೊಲಕ್ಕ. ಹೆಂಗಿದ್ರು ಟೋಪಿ ಹಾಕಂದ್ರೆ ನಾನು ಬರ್ತೀನಿ ಹೊಲಕ್ಕ. ಸರಿ ಬರುವಂತ ಹೋಲ ಬೇಗ ಬೇಗ ಹೋಗಿ ಪಡ್ಡು ಮಾಡಮಂತ. ಪಡ್ಡು ಹಂಚು ಮತ್ತ ಅದು ಎರಡು ತಕೊಂಬರೋಗು ಬೇಗ ಬೇಗ. ಓಡು ಓಡು ಬೆಂಕಿ ಕಡ್ಡಿ ಬೆಂಕಿ ಮತ್ತ ಅದು ಎರಡು ತರವು. ಸರಿ ಅಜ್ಜಿ ತಕೊಂಬತ್ತಿ ನೀರು. ಇಲ್ಲ ಕುಂದ್ರು. ಹಾಯ್ ಫ್ರೆಂಡ್ಸ್, ಇವ್ ನನ್ನ ಮೊಮ್ಮಗ ಮಂಜ ಅಂತೇಳಿ. ಇವನ ಮನ್ಯಾಗ ನಾನು ಪಾಪಣ ಪಾಪಣ ಅಂತೀವಿ. ಇವನೇ ನಮ್ಮ ಮನ್ಯಾಗ ಆಧಾರ. ಈ ಕಿರಿಯೊಳಗೂ ಒಬ್ಬ ಮಗ ಅವನೇನ್ ಬೇಗ ಎದಳಕ್ಕಿಲ್ಲ. ಕರ್ಗಿ ಮಗ ಅಂತೂ ಬಾಳ ಎದಳಕ್ಕಿಲ್ಲ. ಮೂರೊತ್ತು ಮಕ್ಕಳಂಗ ಮಕ್ಕಳತ್ತಾರ ಅವನ್ ಪಕ್ಕಕ್ಕ. ಇವನು ಹಂಗಲ್ಲ, ನಮ್ಮಂಗ ಬಾಳ ಕೆಲಸ ಮಾಡ್ತಾನ. ಬೆಳಿಗ್ಗೆ ಆಟೋದ್ಕೆ ಇದಾವ. ನಾನು ಎದ್ದೀನಿ ಅಂದ್ಬಿಟ್ಟು ನೀರ್ ಸೌಂಡ್ ಹೊರಗಡೆ ರಂಗೋಲಿ ಹಾಕ್ತಿದ್ನಲ್ಲ, ಆ ಸೌಂಡ್ಗೆ ಎದ್ದಿ ಇಲ್ಲಿ ಅಡಿಗೆ ಮನೆಯಾಗ ಕೂಗ್ತಿದ್ನಲ್ಲ ಅಂದ್ಬಿಟ್ಟು ಓಡ್ ಬಂದ್ಬಿಟ್ಟವನವ್ರ ಅವನ್ ಪಕ್ಕದಿಂದ. ಈತ ಎಲ್ಲ ಕೆಲಸ ಮಾಡ್ತಾನ, ಆಕಿ ಏನೂ ಮಾಡಕ್ಕಿಲ್ಲ. ಅಕ್ಕಾಜಿ ಪಡ್ಡು ಹಂಚು ಅಕ್ಕ, ಪಡ್ಡು ಹಾಕು ಅಂತ. ಕೊಡಲ್ಲ ಪಾಪ, ಕೊಡು ಬೇಗ ಬೇಗ ಕೊಡು. ನಿಮ್ ತಾತ ಆಮ್ಯಾಗ ಒಯ್ಕಂತಾನ. ಏಟೊತ್ ಮಾಡ್ತಿ ನಾಷ್ಟ ತಕೊಂಬರಕ ಅಂತೇಳಿ ಆತ ಮುದ್ದೆ ಮಾಡ್ಕೊಂಡ್ ತಕೊಂಬ ಅಂದಿ. ಇವತ್ತು ಮುದ್ದೆ ಮಾಡಕ್ ಆಗಕ್ಕಿಲ್ಲ. ದೋಸೆ ಇಟ್ಟು ಆರ್ಸಿಕ್ಕಿನಿ, ಪಡ್ಡುನ ಮಾಡ್ತೀನಿ. ಆಮ್ಯಾಗ ಅದು ಕರ್ದ ಬೊಯ್ತಾನ. ಇರು ತಕೊಂಡೋಮ. ಹತ್ಕಂತ ಹೋಗಲ್ಲ ಪಾಪ. ಬಲ ಆ ಕಡೆ ಕುಂದ್ರು ಬಲ, ಚಳಿ ಅಂತೀಯಲ್ಲ ಬೆಚ್ಚಗಾಗುತ್ತ. ಹಿಂಗ ಒಳ್ಳೆಲಿ ಅಡಿಗೆ ಮಾಡೋ ಹೊತ್ನಾಗ ಮಕ್ಕಳು ಬಂದು ಕುಂದ್ರಬೇಕು. ಒಲೆಯಾಗ ಅಡಿಗೆ ಮಾಡಿದ್ರ ಬಾಳ್ ಚಂದ ಇರ್ತಾವ ಬಾ ರುಚಿ ಮಾತ್ರ. ಕಣಜ್ಜಿ ಅದಕ್ಕೆ ನೀನು ಒಲೆಯಲ್ಲಿ ಅಡಿಗೆ ಮಾಡಿದಾಗ ನಾನು ಜಗ್ಗಿ ತಿಂತೀನಿ. ನೀನು ಒಲೆಯಲ್ಲಿ ಅಡಿಗೆ ಮಾಡಕ್ಕಿಲ್ಲಲ್ಲ, ಅವಾಗ ಸ್ವಲ್ಪ ಸ್ವಲ್ಪನ ತಿಂತೀನಿ ಊಟ. ಅಮ್ಮ ಗ್ಯಾಸ್ ಮೇಲೆ ಮಾಡಿದಾಗ ರುಚಿ ಬರಕ್ಕಿಲ್ಲ. ಅದ ಒಲೆಯಾಗ ಮಾಡು ಬಾಳ್ ರುಚಿ ಬರುತ್ತ. ಆದ್ರೆ ಬೆಳಗ್ಗೆ ಹೊತ್ತು ಹಿಂಗ ಬೆಂಕಿ ಕಾಯ್ದಾಗ ಏನೋ ಒಂಥರ ಖುಷಿ ಅಲ್ವಾ ಅಜ್ಜಿ? ಈಗ ಪಡ್ಡು ಮಾಡ್ಕೊಂಡು ತಾತನ್ ತಕೋಮ್ಮ, ನಾನು ಬತ್ತೀನಿ ಕಣಂಗೆ. ನನ್ನ ಬಿಟ್ಟು ಬೇಡ, ಕರ್ಕೊಂಡೋಗಿ. ಅಲ್ಲ ಕಲ ಪಾಪ, ನೀನು ಹೊಲದ ಹತ್ರಕ್ ಬಂದ್ರ ಆಮ್ಯಾಗ ಸ್ಕೂಲ್ಗೆ ಹೋಗೋರ ಯಾರು? ಶಾಲೆ ಅಕ್ಕ. ಅವ್ನ್ ಕರ್ಗಿ ಮಗ ನೋಡು ಒಂದಿನ ಶಾಲೆ ತಪ್ಪಿಸ್ತಂಗ ಹೋಗ್ತಾನ. ನೀನು ಊರ್ ಸುತ್ತಕ್ ಹೋಗ್ತಿ ಅಂತ ಆಮ್ಯಾಗ ಬೊಯ್ಯಕ್ಕಿಲ್ಲೇನ? ಆಮ್ಯಾಗ ಮಾಸ್ಟ್ರು ಮನೆ ಹತ್ರಕ್ಕ ಹುಡುಕ್ ಕಳಿಸ್ತಾರ ತಿಳ್ಕದ್ನ. ಏ ಅಜ್ಜಿ, ನಾನು ಬಂದು ಹೊಲದಿಂದ ಬಂದು ಶಾಲೆಗೆ ಹೋಗ್ತೀನಿ. ತಾತ ಇದು ಮಾಡ್ತಿರುತ್ತಲ್ಲ ಉಳ್ಮಿಯ, ನಾನು ನೋಡ್ತೀನಿ ಕಣಂಗೆ, ಬತ್ತೀನಿ ಕಣಂಗೆ. ಓ ಮಾರುತಿ, ಎದಕ್ಕ ಈಟೊತ್ಗೆ ಬಂದಿ? ಬಾ ಕುಂದ್ರು ನಿಮ್ಮ ಅಣ್ಣನ ಪಕ್ಕಕ್ಕ. ನಿಮ್ಮ ಅಣ್ಣ ಬೆಂಕಿ ಕಾಯ್ತಾವನ, ನೀನು ಅವನ್ ಪಕ್ಕ ಬಂದ್ ಕುತ್ಕ. ಚಳಿಯಲ್ಲ, ಬಂದ್ ಕುತ್ಕಪ್ಪ. ನಿಮ್ಮ ಅವಂಗ ಬಂದು ಬದುಕ್ ಮಾಡಕ್ ಆಗಕ್ಕಿಲ್ಲ. ಅವಳು ನೋಡು ದೊಡ್ಡೋಳು ಆಗ್ಲಿಯೇ ಹೊರಗಡೆ ರಂಗೋಲಿ ಬಿಡೋ ಹೊತ್ನಾಗ ರಂಗೋಲಿ ಬಿಟ್ಟು ಸ್ನಾನಕ್ಕೆ ಹೋಗಿ ಪೂಜೆ ಮಾಡ್ತಾವಳೇನ. ಈಕೆ ಏನ್ ಮಾಡ್ತಾಳ? ನಿಮ್ಮ ಇನ್ನ ಮಕ್ಕಂಡಾಳೇನ? ಹೋಗು ಹೋಗಿ ಅದೇನ್ ಕೆಲಸ ಬೇಗ ಬೇಗ ಎದ್ದು ಮಾಡುವನು. ಹೊರಗಡೆ ಬಂಡೆ ಇಟ್ಟಿನಿ, ಬಂಡೆಗ ಪಾತ್ರೆಗಳು ತೀಡನು. ಬಂಡೆಲ್ಲ ಒರ್ಸನು, ಬಂಡೆ ಒರ್ಸನು. ಮುಸ್ರೆ ಪಾತ್ರೆಗಳೆಲ್ಲ ತೀಡನು. ಏಟೊತ್ ಮಾತಾಳ ನಿಮ್ಮವ್ವ ಮಕ್ಕಂಡ್ ಹಾಳಾಗೋದ್ಲು. ಏ
ಒದ್ದು ಮರವಾಗ ಬಗ್ಗಿತೇನ ಗಿಡವಾಗಿದ್ದಾಗ್ಲೇ ಬೊಗ್ಗಿಸ್ಬೇಕು. ಪಟ ಪಟ್ನ ಪಡ್ಡು ಹಾಕ್ತೀನಿ ತಿಂದು. ಇಲ್ಲ ನಡಿ ಫಸ್ಟ್ ನಿನ್ ತಾತನ್ ಕೊಟ್ಟಿ ಅಲ್ಲ ಆಮ್ಯಾಗ ಅಲ್ಲೇ ಕುತ್ಕೊಂಡು ತಿನ್ನುವಂತ ನೀನುವೆ. ಸರಿ ಬಿಡಾಜಿ, ಅದ ಯಾಕ ಪಾಪ ಮಾಡ್ಕಂತಿ, ಪಡ್ಡು ಹಾಕು ಪಟ ಪಟ್ನ ಓಮಂತ. ಏಟೊತ್ ಮಾಡ್ಕೊಂಡು ಇಲ್ಲ ಕುಂತಿದ್ರೆ ಕುಂತಂಗ ಇರ್ಬೇಕಾಗುತ್ತಾ, ಬೇಗ ಬೇಗ ಪಡ್ಡು ಮಾಡು ಓಮ. ಅಲ್ರಿ ಅತ್ತಿಯವರ, ನನ್ನ ಮಗಂಗೆ ಎದಕ್ ಬೈತ್ ಕಳ್ಸಿರಿ? ನನ್ನ ಮಗ ಅಳ್ಕೊಂಬಂದು ಹೇಳ್ತಾವನಲ್ಲ ಮಲ್ಗಿರೋಳ್ ತಕ ಮಕ್ಕಂಡಿದ್ಮಪ್ಪ. ಏನು ಮಕ್ಕಳಬಾರ್ದೆ, ನಾವು ಚಳಿ ಐತೆ ಅಂದ್ಬಿಟ್ಟು ನೀವ್ಯಾಕೆ ನಮ್ಮೇಲ್ರಿ ಹಾಕ್ತೀರಿ? ನೀ ನನ್ನನ್ನ ಪ್ರಶ್ನೆ ಮಾಡುವಷ್ಟು ದೊಡ್ಡಕ್ಕೆ ಆಗಿದ್ದೀಮಿ. ಮನೆಯಾಗ ಸೊಸೆ ಅಂತ ಕರ್ಕೊಂಬಂದಿರೋದು, ಮನೆಯಾಗ ಬೆಳಗ್ಗೆ ಎದ್ದು ಎಲ್ಲ ಬದುಕು ಮಾಡ್ಲಿ ಅಂದ್ಬಿಟ್ಟು ನಾನು ನಿಮ್ಮ ಮಾವ ಹೇಳೋಗಾನ ನೆನೆ ನೀ ಬೇಗ ಅಷ್ಟೇ ತಕೊಂಡ್ ಬಾ, ಇದು ಇಟ್ ಮಾಡಿ ಹೊತ್ಕೊಂಡು ಬುತ್ತಿ ಉಪ್ಪು ಮಾಡಿ ಹೊತ್ಕೊಂಡು ತಕೊಂಡ್ ಬಾ ಅಂತ ಹೇಳಿ ನೀನ್ ಈಟೊತ್ತಾದ್ರೂ ಮಕ್ಕಂಡಿದ್ರ ಇನ್ನೇನು ಮಾತಾಡ್ದಂಗೆ ನಂಗೆ ಇರ್ತಾರೇನ? ಅಲ್ರಿ ಅತ್ತಿಯವರ, ಪಡ್ಡು ಮಾಡ್ತಿದ್ರಿ ತಾನ, ನೀವು ಪಡ್ಡು ಮಾಡ್ತೀನಿ ನಾನೇ ಬೆಳಗ್ಗೆ ಬೇಗ ಎದಲ್ಬೇಡ್ರಿ ಅಂತ ನೀವ ಅಂದವರು. ಈಗ ಬೈಕಂಡ್ ಕುಂತೀರಾ? ಅವ್ರು ದೊಡ್ಡಕ್ಕೆ ಆಗ್ಲೇ ಎದ್ಬಿಟ್ಟವ್ರೆ ಅಂದ್ಬಿಟ್ಟು ನಾವು ಎದ್ಬಿಡ್ಬೇಕೇನ? ಇರು ಸಾವುಕಾರ ಮನೆ ಸೊಸೆ ಆಗಿ ಹೋಗ್ತಾವೆ ಅಂದ್ಬಿಟ್ಟು ನಾವು ಖುಷಿಯಿಂದ ಬಂದು ಇಲ್ಲಿ ಬಂದ್ಮ್ಯಾಗ ಸಾವುಕಾರ ಮನೆ ಅಲ್ಲ, ಇದು ಬಡವ್ರ ಮನೆಗಿಂತ ಹೆಚ್ಚೈತಿ. ಸಾವುಕಾರ ಮನೆಗಳು ಅಂದ್ರೆ ಹೆಂಗಿರ್ತಾರ ಗತ್ತಾಗ ಗಾಂಭೀರ್ಯದಾಗ. ಆದ್ರೆ ನೀವ್ ಹಂಗಲ್ಲ, ಹಳೆ ಮನೆಯಾಗ ಇರ್ಸಿರಿ, ಹಳೆ ಮನೆಯಾಗ ಬದುಕು ಮಾಡಿಸ್ತೀರಿ. ನಮ್ಮ ಅಪ್ಪ ನಮ್ಮವ್ವ ಇದು ಬೆಂಗಳೂರಾಗ ಬೆಳೆಸ್ಬಿಟ್ಟು ನನ್ನ ಇಲ್ಲಿ ಕಳ್ಸಿರೋದು ಇಂತೇವ್ ಮಾಡ್ಕೊಂಡು ಕುಂದ್ರಂತೆಲ್ಲ ಕಣತ್ತೆ. ಅಲ್ಲ ಕಣೆ ಪೊಡ್ಡು, ನಾನು ಮಾಡಿದ್ರ ಬಾಕಿ ಕೆಲಸ ಇನ್ಯಾರು ಮಾಡ್ತಾರ? ಮಾಡ್ಕೊಬೇಕು ತಾನೇ ನೀವಿಬ್ರು. ಆಕಿ ಎದ್ದು ಆಗ್ಲೇ ಮಾಡಕತ್ತಾಳ, ನಾನು ಕೂಗು ತಕ್ಷಣ ಎದ್ದಿರ್ತಾಳ. ಆಗ್ಲಿಯೇ ಹೊರಗಡೆ ಗಂಟೆ ಸೌಂಡ್ ಬರ್ತೈತಿ ಕೇಳ ಅಲ್ಲಿ. ಏಟ್ ಕೆಲಸ ಮಾಡ್ತಾಳ ಅವಳು, ನೀನು ಮಾಡ್ಕೊಬೇಕು ತಾನೇ ಹಂಗೆ. ಬೆಂಗಳೂರಾಗ ಬೆಳೆದ್ಬಿಟ್ಟಿನಿ ಅಂದ್ಬಿಟ್ಟು ಊಟ ಬೆಳೆದಿನಿ ಅಂದ್ಬಿಟ್ಟು ನಿಂದು ತಿಕ್ಕ ಮ್ಯಾಕೋಗ್ಬಿಡುತ್ತಲ್ಲ. ಸಾವುಕಾರ ಮನೆ ಆದ್ರೂ ಬಡವ್ರ ಮನೆಯಾಗ ಇರ್ಬೇಕು, ಸಾವುಕಾರು ಊರಾಗಿರ್ಬೇಕು. ನಾವು ಸಾವುಕಾರು ಅಂತೇಳಿ ಮನೆಯಾಗ ಎಷ್ಟು ಅದ್ಬಸ್ತಲ್ಲಿ ಇರ್ತೀವಿ ಅಷ್ಟು ಮುಂದಕ್ಕೆ ಒಳ್ಳೇದಾಗೋದು. ಅಜ್ಜ ಪಡ್ಡು ಅಂಚಿಟಿ ಇಲ್ಲಿ ಫಸ್ಟ್ ಪಡ್ಡು ಹಾಕು, ಅದು ಕಲ್ ಕಾಯ್ಕೊಂಡು ಎಲ್ಲ ಸುಟ್ಕಿಟ್ಟು ಹೋಗ್ಬಿಟ್ಟದ ಆಮೇಗ ಯಾಕೆ ಬೇಕು? ಅಯ್ಯೋ ಇವ್ರ ಜೊತೆ ಜಗಳ ಮಾಡ್ಕೊಂಡು ಪಡ್ಡು ಹಂಚು ಕಾಯ್ಕೊಂಡ್ಬಿಡ್ತಲ್ಲಪ್ಪ. ಇರು ಇರು ಹಾಕ್ತೀನಿ. ಬಾರ ಪಾಪ ಮಕ್ಕ ಬರೋ ಬೆಳ್ಬೆಳ್ಗೆ ಯಾಕೆ ಎದ್ದಿದ್ದಿ? ಚಳಿ ಹಿಡ್ದೈತಿ, ಬಾ ಬಾ ಮರ್ತಿ, ಬಾ ಮಕ್ಕವಂತೆ. ಹೆಂಗಾರು ಆಡ್ಕೊಳ್ಳಿ, ನಡಿ ಓಮ ಮಕ್ಕವ. ಕಟ್ಟಿಗೆ ಕಡೆಗೆ ಕೊಯ್ತೀವಿ, ಎಲ್ಲ ಮಾಡ್ತೀವಿ. ಬೆಂಗಳೂರಾಗ ಬೆಳೆದಿವಿ ಅಂದ್ಬಿಟ್ಟು ಇಲ್ಲ ಕುಂತೀವೇನ? ಎಲ್ಲ ಕೆಲಸ ಮಾಡ್ತೀವಿ. ಚಳಿಗಾಲ ಐತಿ, ಇರು ನನ್ನ ಸೊಸೆ ಮಕ್ಕಳು ಏನದು ಈಟು ಇಲ್ಲಲ್ಲ, 3 ಹೊತ್ತು ಮಾತಾಡ್ತಿರ್ತಾಳ, ಮತ್ತೆ ಆಗ್ಲೆಲ್ಲ ಬೈತಾಳ ನಮ್ಗೆ. ಅಯ್ಯೋ ಚಳಿಗಾಲದಲ್ಲಿ ಹಿಂಗ ಬೆಂಕಿ ಕಾಯಿದ್ರೆ ಚೆನ್ನಾಗಿರುತ್ತಲ್ಲ, ಬೆಚ್ಚಗಾಗುತ್ತ. ಅವ್ವ ಅಡುಗೆ ಮಾಡೋ ಹೊತ್ತಾಗ ಅಜ್ಜಿಯವರು ಹಿಂಗ ಬಂದು ಬೆಂಕಿ ಕಾಯ್ದಾಗ ಎಷ್ಟು ಖುಷಿ ಆಗುತ್ತಲ್ಲ. ಕಣ್ಲ ಪಾಪ, ನಾವು ಒಟ್ಟಿಗೆ ನಮ್ಮ ಮನೆಯಾಗ ಏನು ಮಾಡೋರು, ಭತ್ತ ಬೇಯಿಸೋರು. ಅವಾಗ ಇಲ್ಲಿಟ್ರ ಭತ್ತ ಬೇಯಕ್ಕ ನಾವು ಹೊರಗಡೆ ಕೂತಿ ಭತ್ತ ಬೇಯಕ್ಕೆ ಇಟ್ಬಿಡೋರು. ಚಳಿಗಾಲ ಬಂತಂದ್ರೆ ಭತ್ತ ಬೇಯಿಸೋರು, ಒಂದೊಂದು ವಾರ ಬೇಯಿಸೋರು. ಕುಸುಲಕ್ಕಿ ಮಾಡ್ಬೇಕಲ್ಲ, ಅದಕ್ಕೆ ಏನು ಮಾಡೋರು, ಒಂದು ದೊಡ್ಡ ತಪ್ಪಲೆಯಾಗ ನೀರು ಹಾಕಿ ಭತ್ತ ಹಾಕಿ ಬೇಯಕ್ಕೆ ಇಡೋರು. ಆಮ್ಯಾಗ ಒಂದಿನ ಎಲ್ಲ ಚೆನ್ನಾಗಿ ಬೇಯಿಸಿ ಒಣಗಾಕೋರು. ನಾವು ಅದು ನೋಡಕ ಕುತ್ಕೊಳ್ಳುವು. ನಾವು ಹಸಿ ಕುತ್ಕತಿದ್ದಿಲ್ಲ, ನಮ್ಗಂತೂ ಬೆಂಕಿ ಕಾಯೋದಂದ್ರೆ ಭಾಳ ಇಷ್ಟನ. ಸುತ್ತ ಒಂದು 5 ಮಂದಿ ಕುತ್ಕೊಂಡು ಬೆಂಕಿ ಕಾಯುವ ಗೊತ್ತೇನ? ಹೌದಾ ಅಜ್ಜಿ, ಭತ್ತ ಬೇಯಿಸಿದ್ರೆ ಕುಸುಲಕ್ಕಿ ಐತವೇನ? ನಂಗೆ ಇವಾಗಲೂ ಗೊತ್ತಾಗಿದ್ದು ನೋಡ. ನಾನು ಕುಸುಲಕ್ಕಿ ಅಂದ್ರೆ ಅದನ್ನ ಬೇರೆ ತರ ಬೆಳಿತಾರ ಅಂತ ಅನ್ಕೊಂಡಿದ್ದಿ. ಭತ್ತ ಬೇಯಿಸಿ ಒಣಗಾಕಿದ್ರೆ ಅದು ಕುಸುಲಕ್ಕಿ ಅಲ್ಲ? ಕಣ್ಲ ಪಾಪ, ಒಂದು ದೊಡ್ಡ ಬೊಸಿಯಾಗ ನೀರು ಹಾಕಿ ಭತ್ತ ಹಾಕಿ ಮ್ಯಾಗ ಒಂದು ಇದ್ರದ್ದು ಗೋಣಿಚೀಲ ಬರುತ್ತಲ್ಲ, ಇದ್ರ ಚೀಲಗಳು ಗೋಣಿಚೀಲಗಳು ಅಂತವ ಮ್ಯಾಗ ಬೇಸ್ ಕಟ್ಬಿಟ್ಟು ಬೇಯಿಸೋರು. ಚೆನ್ನಾಗಿ ಬೇಯಿಸಿ ಒಂದು 3 ತಾಸು ಬೇಯಿಸಿ ಆಮ್ಯಾಗ ಅವನ್ನ ಒಣಗಾಕೋರು. ಅವ ಕುಸುಲಕ್ಕಿ ಆಗವು. ಹೌದು ಕಣಜ್ಜಿ, ಕುಸುಲಕ್ಕಿ ದೋಸೆ ಚೆನ್ನಾಗಿ ಮಾಡ್ತೀನಿ ನೀನು. ಇವಾಗ ಪಡ್ಡು ಮಾಡ್ಬಿಡು, ಇನ್ನೊಂದ್ಕಿಂತ ಕುಸುಲಕ್ಕಿದು ಒಳ್ಳಾಗ್ ರುಬ್ಬದ್ ಮಾಡುವ, ಸರಿಯೇನ? ಕರ್ಲ ಪಾಪ, ಕುಸುಲಕ್ಕಿಯ ಬೆಳಿಗ್ಗೆ ಇಲ್ಲ ನೆನ್ನೆ ರಾತ್ರಿ ನೆನ್ಸ್ಕೊಂಡು ಇವತ್ತು ರಾತ್ರಿ ರುಬ್ಕೊಬೇಕು. ಇಲ್ಲ ಅಂದ್ರೆ ನೆನೆ ಹಾಕಿಲ್ಲ ಅವು. ಕುಸುಲಕ್ಕಿ ಬೇಸ್ ನೆಂತವೇನ ಕೈಯ ನೋವು ಬಂದ್ಬಿಡ್ತಾವ ರುಬ್ಬೋದ್ರೊಳಗ. ಅವ ಸರಿ ತಗ, ಮಾಡ್ಕೊಡ್ತೀನಿ ತಗ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾನು ನನ್ನ ಮೊಮ್ಮಗ ಇಬ್ರುವೆ ಚಳಿ ಕಾಯ್ತಾ, ಬೆಚ್ಚಗಾಗಿ ಚಳಿ ಇತ್ತಲ್ಲ, ಅದಕ್ಕೆ ಒಲೆ ಮುಂದೆ ಕುಂತೀವಿ. ನಾನು ಪಡ್ಡು ಹಾಕ್ತಾವನಿ, ಅವನು ಒಲೆ ಮುಂದೆ ಕುಂತಾನ. ಆದ್ರೂ ಚಳಿಯಾಗ ಒಲೆಯಾಗ ಅಡುಗೆ ಮಾಡೋದು ಚಂದ. ಏನಕ್ಕಂದ್ರೆ ಆ ಬೆಂಕಿ ಕಾವು ನಮ್ಗೆ ಬಿದ್ದಾಗ ಚಳಿ ಎಲ್ಲ ಬೆಚ್ಚಗಾಗ್ಬಿಡುತ್ತ. ಆ ಗ್ಯಾಸ್ ಮ್ಯಾಗ ಮಾಡಿದ್ರೆ ಯಾವ ಬೆಚ್ಚಗಾಗುತ್ತೆ ಹೇಳ್ರಿ? ಅದ್ರ ಬದಲು ಈ ಒಲೆಯಾಗ ಮಾಡಿದ್ರೆ ಭಾಳ ಬೆಚ್ಚಗಾಗುತ್ತ. ನಂಗೆ ಅಣ್ಣಂಗ ಅಂತೇಳಿ ಪಡ್ಡು ಮಾಡಿ ತಗೊಂಡು ಹೋಗ್ತಾವಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.